ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಲೇಡೀಸ್ ವರ್ಲ್ಡ್. ನಾನಿವತ್ತು ಚಿಕನ್ ಗ್ರೇವಿನ ಹೇಗೆ ಮಾಡೋದು ನೋಡೋಣ. ಇಲ್ಲಿ ನಾನು ಈರುಳ್ಳಿ, ಮೆಣಸಿನ್ಕಾಯಿ, ಟೊಮೊಟೊನ ಹೆಚ್ಕೊಂಡಿದ್ದೀನಿ. ಎಣ್ಣೆಗೆ ಮೆಣಸಿನಕಾಯಿ ಹಾಕಿ ಸ್ವಲ್ಪ ಫ್ರೈ ಆಗಲಿ. ಈರುಳ್ಳಿನ ಸ್ವಲ್ಪ ಜಾಸ್ತಿನೇ ಹೆಚ್ಕೊಳ್ಳಿ, ಯಾಕಂದರೆ ಇದರಲ್ಲಿ ನಾವು ಮಸಾಲೆ ಎಲ್ಲ ಹಾಕ್ತಾ ಇಲ್ಲ, ಗ್ರೇವಿ ಥರ ಇರಬೇಕಲ್ವ, ಅದಕ್ಕೆ ಈರುಳ್ಳಿನೇ ತುಂಬ ಇಂಪಾರ್ಟೆಂಟ್. ಈರುಳ್ಳಿ ಟೊಮೊಟೊನ ತುಂಬ ಜಾಸ್ತಿನೇ ಸ್ವಲ್ಪ ಹೆಚ್ಕೊಳ್ಳಿ. ಈಗ ಈರುಳ್ಳಿನ ಹಾಕ್ತಾಯಿದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿನ ಚೆನ್ನಾಗಿ ಫ್ರೈ ಆಗೋ ತನಕ ಅದನ್ನು ಸೌಟಲ್ಲಿ ಅಲ್ಲಾಡಿಸ್ತಾ ಇರಿ. ಬ್ರೌನಿಷ್ ಥರ ಆಗಬಾರ್ದು, ಆದರೆ ಚೆನ್ನಾಗಿ ಆಗಬೇಕು. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಸ್ವಲ್ಪ ಈರುಳ್ಳಿ ಸಾಫ್ಟ್ ಆಗಬೇಕು, ಆ ಥರ ಫ್ರೈ ಮಾಡ್ಕೊಳ್ಳಿ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ಕೊಳ್ಳಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅರ್ಧ kg ಚಿಕನಿಗೆ 1.5 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನಾನಿಲ್ಲಿ ಹಾಕ್ಕೊತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅಷ್ಟೇ ನೀಟಾಗೆ ಈರುಳ್ಳಿ ಜೊತೆ ಮಿಕ್ಸ್ ಮಾಡಿಕೊಂಡು ಅದು ಚೆನ್ನಾಗಿ ಫ್ರೈ ಆಗೋ ಹಾಗೆ ಮಾಡ್ಕೊಳ್ಳಿ. ಅದ್ರ ಸ್ಮೆಲ್ ಒಂಚೂರು ಬರಬಾರ್ದು, ಆ ಥರ ಫ್ರೈ ಆಗಬೇಕು. ಅದು ಫ್ರೈ ಮಾಡ್ತಿದ್ದಾಗ ನಿಮಗೆ ಸ್ಮೆಲ್ ಗೊತ್ತಾಗತ್ತೆ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಫ್ರೈ ಮಾಡ್ಕೋಬೇಕಾದ್ರೆ ಈರುಳ್ಳಿನೂ ಸಾಫ್ಟ್ ಆಗುತ್ತೆ, ಆ ಥರ ಫ್ರೈ ಮಾಡ್ಕೊಳ್ಳಿ. ಈ ಥರ ಫ್ರೈ ಆಗಿದೆ ನೋಡಿ. ಇಲ್ಲಿ ನಾನು ಅರ್ಧ kg ಚಿಕನ್ನ ತೊಳೆದು ಇಟ್ಕೊಂಡಿದ್ದೀನಿ. ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಚಿಕನ್ ಆ್ಯಡ್ ಮಾಡ್ಕೊಳ್ಳಿ. ಇದನ್ನೊಂದು ಸತಿ ಕಲಿಸ್ಬಿಟ್ಟು ನೀಟಾಗಿ ಕಲಿಸ್ಕೊಳ್ಳಿ. ಫಸ್ಟು ಇದಕ್ಕೆ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ಚಿಕನಿಗೆ ಜಾಸ್ತಿ ಉಪ್ಪು ಹಾಕಬಾರ್ದು, ತುಂಬ ಸಾಲ್ಟ್ ಆಗಿಬಿಡತ್ತೆ. ನಿಮಗೆ ಎಷ್ಟು ಬೇಕೋ ಅಷ್ಟು, ಕಮ್ಮಿ ಉಪ್ಪು ಹಾಕ್ಕೊಂಡ್ರೆ ಟೇಸ್ಟ್ ಇರುತ್ತೆ. ನೋಡಿ, ಇಲ್ಲಿ ನಾನು ಉಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಈಗಲೇ, ಯಾಕಂದರೆ ಚಿಕನ್ನಿಗೆ ಬೇಬೇಕಾದ್ರೆ ಉಪ್ಪನ್ನ ಸೇರಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ. ಆಮೇಲೆ ಹಳದಿ, ಅರಿಶಿನ ಪುಡಿನ ಹಾಕ್ಕೊಳ್ಳಿ ಸ್ವಲ್ಪ. ಈಗ ನೀಟಾಗಿ ಕಲಸಿ. ಈಗ ನಾನು ಟೊಮೊಟೊನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನನಗಿದು ಗ್ರೇವಿ ಥರ ಬೇಕಲ್ವ, ಅದಕ್ಕೆ ನಾನು ಒಂದು ಚಿಕ್ಕ ಟೊಮೊಟೊ 4 ಟೊಮೊಟೊ ಹೆಚ್ಕೊಂಡಿದ್ದೀನಿ. ನೀಟಾಗಿ ಟೊಮೊಟೊನ ಆ್ಯಡ್ ಮಾಡ್ಕೊಳ್ಳಿ. ಅದು ಈ ಥರ ನಾನು ನೋಡಿ ಸ್ಪ್ರೆಡ್ ಮಾಡ್ತಿದ್ದೀನಲ್ಲ, ಅದೇ ಥರ ಟೊಮೊಟೊನ ಸ್ಪ್ರೆಡ್ ಮಾಡಿಬಿಟ್ಟು ಇದನ್ನು ಕಲ್ಸಕ್ಕೆ ಹೋಗಬೇಡಿ. ಟೊಮೊಟೊ ಆ ಚಿಕನ್ ನೀರಲ್ಲೇ ಟೊಮೊಟೊ ಹಾಗೆ ಬೆಂದ್ಕೋಬೇಕು, ಆ ಥರ ಆಗಬೇಕು. ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ, ಯಾಕಂದರೆ ಮೇಲ್ಗಡೆ ಉಪ್ಪನ್ನು ಹಾಕಿದರೆ ಟೊಮೊಟೊ ಬೇಗ ಬೇಯುತ್ತೆ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು, ನೀರು ಹಾಕಬೇಡಿ, ಸಣ್ಣ ಉರಿ ಮಾಡಿಬಿಟ್ಟು ಅದನ್ನು ಮುಚ್ಚಿಡಿ. ಒಂದು 10 ನಿಮಿಷ ಮುಚ್ಚಿಡಿ. ಈಗ ನಾನು ಇಲ್ಲಿ ಚಕ್ಕೆ ಲವಂಗ ಹಾಕಿರಲಿಲ್ಲ ಅಲ್ವಾ, ಚಕ್ಕೆ ಲವಂಗನ ಪೌಡರ್ ಮಾಡ್ಕೊತಾ ಇದ್ದೀನಿ, ಕುಟ್ಟಿ ತಗೊಳ್ತಾ ಇದ್ದೀನಿ. ಇಲ್ಲಿ ನಾನು ಮಿಕ್ಸಿನ ಯೂಸ್ ಮಾಡ್ತಾನೇ ಇಲ್ಲ, ನೀವು ದಿಢೀರಂತ ಮನೇಲಿ ಈಸಿಯಾಗಿ ಮಾಡ್ಕೋಬೋದು.
ಚೆನ್ನಾಗಿ ಕುಟ್ಕೊಂಡು ತಗೊಳ್ತಾ ಇದ್ದೀನಿ. ಅಷ್ಟೇ ತನಕ ಚಿಕನ್ ಬೇಯ್ತಾ ಇದೆ, ಯಾಕಂದರೆ ಅದು ಟೊಮೊಟೊ ಹಾಕಿದ್ದೀರಲ್ಲ, ಟೊಮೊಟೊ ಬೇಯಬೇಕು, ಆ ಥರ ಬೇಯ್ತಾ ಇದೆ ಚಿಕನ್. ಒಂದು 5 ಲವಂಗ, ಒಂದು ಸ್ವಲ್ಪ ಚಕ್ಕೆ ಹಾಕಿದ್ದೀನಿ, ಜಾಸ್ತಿನೂ ಹಾಕಬಾರ್ದು. ನೀಟಾಗಿ ಕುಟ್ಕೊಂಡು ಅದಕ್ಕೆ ಅಪ್ಲೈ ಮಾಡ್ಕೊಳ್ಳಿ. ಆ ಟೊಮೊಟೊ ಮೇಲೆ ಹಾಗೇ ಉದುರಿಸ್ತೀನಿ ನೋಡಿ. ನೋಡಿ ನೀಟಾಗಿ ಟೊಮೊಟೊ ಎಲ್ಲ ಬೆಂದಿದೆ. ಈಗ ಅದನ್ನು ನೀಟಾಗಿ ಕೊಚ್ಕೊಳ್ಳಿ. ಟೊಮೊಟೊನ ನೀಟಾಗಿ ಇವಾಗ ಕಲಿಸ್ಕೊಳ್ಳಿ. ಬೆಂದೋಗಿದೆ ಟೊಮೊಟೊ ಅಲ್ಲಿ. ಮೊದಲೇ ಕಲಿಸ್ಕೊಬಿಟ್ರೆ ಅದು ಟೊಮೊಟೊ ಗೊಜ್ಜಾಗಲ್ಲ, ಅದು ಇಡೀ ಸಿಕ್ದಂಗೆ ಆಗುತ್ತೆ. ಅದಕ್ಕೆ ಚಿಕನ್ನು ಕೂಡ ಅರ್ಧಂಬರ್ಧ ಬೆಂದಿದೆ. ಇಲ್ಲಿ ಚಿಕನ್ ನೀರು ಬಿಡುತ್ತಲ್ಲ, ಅದರಲ್ಲೇ ಬೆಂದಿರುತ್ತೆ ಸ್ವಲ್ಪ ಚಿಕನ್ನು. ಈಗ ಚಕ್ಕೆ ಲವಂಗ ಪೌಡರ್ ಹಾಕ್ತಿದ್ದೀನಿ. ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕ್ತೀನಿ. ನೋಡಿ, ಸ್ವಲ್ಪ ಪೆಪ್ಪರ್ ಪೌಡರ್, 1 ಸ್ಪೂನ್ ಖಾರ ಪುಡಿ. ನಿಮಗೆ ಎಷ್ಟು ಬೇಕು, ಖಾರ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ತುಂಬ ಸ್ಪೈಸಿ ಬೇಕು ಅಂದರೆ ಹಾಕ್ಕೊಳ್ಳಿ, ಕಮ್ಮಿ ಬೇಕು ಅಂದರೆ ಒಂದು ಅರ್ಧ ಸ್ಪೂನ್ ಖಾರ ಪುಡಿ ಸಾಕು. ಈಗ ನೀಟಾಗಿ ಕಲಸಿ. ಇವಾಗ ನಾನು ನೀರು ಹಾಕ್ತಾಯಿದ್ದೀನಿ. ನಿಮಗೆ ಎಷ್ಟು ಬೇಕು ನೀರು ಗ್ರೇವಿಗೆ ಅಷ್ಟು ಹಾಕ್ಕೊಳ್ಳಿ. ನಾನಿಲ್ಲಿ 1 ಕಪ್ ನೀರನ್ನು ಆ್ಯಡ್ ಮಾಡ್ತೀನಿ. ಥರ ಗೊಜ್ಜು ಥರ ಆಗುತ್ತೆ ನೋಡಿ. ಸ್ವಲ್ಪ ಜಾಸ್ತಿನೇ ನೀರು ಹಾಕ್ಕೊಂಡ್ರು ಅದನ್ನು ಸ್ಲಿಮ್ಮಲ್ಲಿ ಒಂದು ಕುದಿ ಕುದ್ದಾದ್ಮೇಲೆ ಫುಲ್ ಸ್ಲಿಮ್ ಮಾಡಿಟ್ರೆ ನೀಟಾಗಿ ಬೆಂದ್ಕೊಳ್ಳುತ್ತೆ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಫ್ರೆಂಡ್ಸ್. ಈಗ ಮುಚ್ಚಿಡಿ, ಬೇಯುತ್ತೆ, ನೀಟಾಗಿ ಬೇಯುತ್ತೆ. ಇವಾಗ ಒಂದು 10 ನಿಮಿಷ ಬೇಯಿಸಿ. ಈಗ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ರುಚಿಕರವಾದ ಚಿಕನ್ ಗ್ರೇವಿ ರೆಡಿಯಾಗಿದೆ. ಇದನ್ನು ನೀವು ಅನ್ನಕ್ಕೆ, ಚಪಾತಿಗೆ, ರೊಟ್ಟಿಗೆ ಯಾವುದಕ್ಕೆ ಬೇಕಾದರೂ ಕಾಂಬಿನೇಷನಾಗಿ ತಗೋಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ನಿಮಗೆ ಇದೇ ಥರ ವೀಡಿಯೋಸ್ ತುಂಬ ಬರ್ತಾ ಇರುತ್ತೆ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.